ಹಸಿರು ಸೊಪ್ಪಿನ ಸತ್ವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕನ್ನಡಿಗರ ಹೊಸ ಆವಿಷ್ಕಾರ ಮತ್ತೊಮ್ಮೆ ಮನೆ ಮಾಡಿದೆ. ಆ ಆವಿಷ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ವಹಿವಾಟಿನ ಅಂತರವನ್ನೇ ಏರುಪೇರು ಮಾಡಲು ಆರಂಭಿಸಿದೆ. ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನೆಮಾತಾಗಿದ್ದು ಹೊಸದೇನಲ್ಲ. ಆದರೆ ಈ ಆವಿಷ್ಕಾರ ಆಹಾರ ಪದಾರ್ಥ ಹೊಸದೇ. ಇದೊಂದು ಹೊಸ ಆವಿಷ್ಕಾರ ಎಂದರೆ ತಪ್ಪಿಲ್ಲ. ಹಸಿರು ಸೊಪ್ಪನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿದ ನಂತರ ಗ್ರೀನ್ ಮಾಲ್ಟ್, ಲಸ್ಸಿ ಪೌಡರ್ ಹೀಗೆ ಹಲವು ಮಾಲ್ಟ್ ಮಿಕ್ಸ್ ತಯಾರಿಸಿದ್ದಾರೆ. ರೆಡಿ ಟು ಈಟ್ ಆಹಾರದಲ್ಲಿ ಚಪಾತಿ, ರೊಟ್ಟಿ, ಪರೋಟ, ಚಟ್ನಿ ಪುಡಿ, ಬಾದಾಮ್ ಮಿಲ್ಕ್ ಶೇಕ್, ಹಲ್ವಾ, ಗ್ರೀನ್ ಪಾಕ್ ಹೀಗೆ 10 ಹಲವು ಸಿಹಿ ತಿಂಡಿಗಳನ್ನು ಕರಿದ ಪದಾರ್ಥಗಳನ್ನು ತಯಾರಿಸಿ ಯಾವುದೇ ರಾಸಾಯನಿಕ ಬಳಸದೆ ಮಾರುಕಟ್ಟೆಗೆ ಸಮರ್ಪಿಸಿದ್ದಾರೆ. ಮಾರುಕಟ್ಟೆಯೂ ಸಹ ಈ ಹೊಸ ಆವಿಷ್ಕಾರಿ ಪದಾರ್ಥವನ್ನು ಬೆಂಬಲಿಸಿ ಉತ್ತಮವಾದ ಸ್ಥಾನಮಾನ ಬೆಲೆಯನ್ನು ನಿಗದಿ ಮಾಡಿದೆ. ಈ ಆವಿಷ್ಕಾರಿ ಪದಾರ್ಥ ತಯಾರಿಸಿದ್ದು ಅದ್ಯಾವುದೋ ಸಂಸ್ಥೆಯ ವಿಜ್ಞಾನಿಗಳಲ್ಲ, ಅದ್ಯಾವುದೋ ಹೋಟೆಲಿನ ಹೆಡ್ ಕುಕ್ ಅಲ್ಲ, ಬದಲಾಗಿ ಕಾಡಿನ ಆದಿವಾಸಿ ಮಹಿಳೆಯರು ಈ ಆಹಾರ ಪದಾರ್ಥವನ್ನು ತಯಾರಿಸಿದ್ದಾರೆ. ಈ ಆಹಾರವನ್ನು ಸದ್ಯಕ್ಕೆ ಸಾಮಾನ್ಯ ಜನರು ಕೊಳ್ಳಲು ಸಾಧ್ಯವಿಲ್ಲ. ಕಾರಣವೇನೆಂದರೆ ಈ ರೀತಿಯ ರುಚಿಯಾದ ಪದಾರ್ಥವನ್ನು ದೊಡ್ಡ ಮಟ್ಟದಲ್ಲಿ ತಯಾರು ಮಾಡಲು ಸಾಧ್ಯವಾಗುತ್ತಿಲ್ಲ. ಆದಿವಾಸಿ ಮಹಿಳೆಯರು ಆಹಾರ ತಯಾರಿಸುವ ಗುಟ್ಟನ್ನು ಸಹ ಬಿಟ್ಟುಕೊಡುತ್ತಿಲ್ಲ. ಅಷ್ಟಲ್ಲದೆ ಉದ್ಯಮಿಗಳು ಈ ಪದಾರ್ಥವನ್ನು ಹಾಡಿ ಮಹಿಳೆಯರೇ ಮಾಡಿ ಕೊಡಲಿ, ಅವರದ್ದೇ ಆದ ಸಂಸ್ಥೆಯನ್ನು ಸಂಸ್ಥಾಪಿಸಿ ಇಂತಹ ಮತ್ತಷ್ಟು ಆಹಾರ ಪದಾರ್ಥಗಳನ್ನು ಕಂಡುಹಿಡಿದು ಪ್ರಖ್ಯಾತಿ ಪಡೆದು ಪ್ರಪಂಚದ ಉದ್ದಗಲಕ್ಕೂ ಖ್ಯಾತಿ ಪಡೆಯಲಿ ಎಂಬ ಕಾರಣಕ್ಕೆ ಈ ಸೊಪ್ಪಿನ ಪುಡಿ ಆಹಾರ ಖಾದ್ಯಗಳನ್ನು ಮಾಡುವ ಹಾಡಿ ಮಹಿಳೆಯರಿಗೆ ಪ್ರಸಿದ್ಧ ಸಂಸ್ಥೆಯೊಂದು ಸಹಾಯ ಮಾಡಲು ಮುಂದಾಗಿದೆ. ಇದರ ನಂತರವಾದರೂ ಕನ್ನಡಿಗರ ಸೊಪ್ಪಿನ ಪುಡಿ ಖಾದ್ಯಗಳು ಖ್ಯಾತಿ ಪಡೆಯಲಿ ಎಂದು ಹಾರೈಸುತ್ತಾ ಈ ಖಾದ್ಯಗಳು ಸಾಮಾನ್ಯ ಜನರಿಗೂ ಸಿಗುವಂತಾಗಲಿ, ಜನಸಾಮಾನ್ಯರು ಈ ಖಾದ್ಯಗಳನ್ನು ಕೊಂಡು ಸೇವಿಸುವಂತಾಗಲಿ, ಹಾಡಿ ಮಹಿಳೆಯರಿಗೂ ಶುಭವಾಗಲಿ ಎನ್ನುವ ಮೂಲಕ ಈ ಸಂಚಿಕೆಯನ್ನು ನಿಮಗೆ ಅಂತರವಾಹಿನಿ ಸಮರ್ಪಿಸುತ್ತಿದೆ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.